ಈಗ ನಾವು ಇದ್ರೆಲ್ಲ ಶವ ಪರೀಕ್ಷೆ ಎಲ್ಲ ಮಾಡಿ ಈಗ ಇದರ ಮರಣೋತ್ತರ ಪರೀಕ್ಷೆಗಳೆಲ್ಲ ಮಾಡಿ ನಾವು ಪ್ರಿಲಿಮಿನರಿ ಆಗಿ ಕಂಡುಹಿಡಿದಿರೋದೇನಂದ್ರೆ ಇದೊಂದು ಪ್ಲಾಂಟ್ ಪಾಯ್ಸನ್ ಅಂದ್ರೆ ಪ್ಲಾಂಟ್ ಪಾಯ್ಸನ್ ಇಂದ ಇದು ಸಾವಿಗೀಡಾಗಿದೆ. ಅಂದ್ರೆ ಪ್ಲಾಂಟ್ ಯಾವುದು ಅಂತಂದ್ರೆ ಈ ಗೆಜ್ಜೆ ಗಿಡ, ಇಲ್ಲ ತೆಲುಗುನಲ್ಲಿ ಬುಡ್ಕಾಯಿಲು ಅಂತಾರೆ, ಕ್ರೋಟಲೇರಿಯಾ ಅಂತ. ಆ ಗಿಡದ ಕಾಯಿಗಳು ಎಲೆಗಳು ಜಾಸ್ತಿ ತಿಂದು ಅದು ಪಾಯ್ಸನಿಂಗ್ ಆಗಿ ಇದು ಉಸಿರಾಟದ ತೊಂದರೆಯಿಂದ ಇಷ್ಟು ಕುರಿಗಳು ಸತ್ತಿದೆ. ಸಾಮಾನ್ಯವಾಗಿ ಕುರಿಗಳೆಲ್ಲ ಜಾಸ್ತಿ ಮೇಯ್ತವೆ, ಅಂದ್ರೆ ಎಲ್ಲಾ ಕುರಿಗೂ ಅಫೆಕ್ಟ್ ಆಗೋದಿಲ್ಲ. ಇದು ಯಾವ ಕುರಿಗಳು ಹೆಚ್ಚಿಗೆ ತಿಂದಿರ್ತವೆ ಹೆಚ್ಚಿಗೆ ಪ್ರಮಾಣದಲ್ಲಿ ಅಂತವುಗಳಿಗೆ ಇದು ಅಫೆಕ್ಟ್ ಆಗುತ್ತೆ. ಮತ್ತೆ ಎಲ್ಲಾ ಕಾಲದಲ್ಲೂ ಆಗಲ್ಲ, ಕೆಲವೊಂದು ಸೀಸನ್ ಅಲ್ಲಿ ಮಾತ್ರ ನಮಗೆ ಇಂಥ ಸಾವು ನೋವುಗಳು ಕಂಡು ಬರುತ್ತೆ. ಸೊ ಇದು ಕ್ರೋಟಲೇರಿಯಾ ಪಾಯ್ಸನಿಂಗ್ ಇಂದ ಪ್ರಿಲಿಮಿನರಿ ಗೊತ್ತಾಗಿದೆ. ಕನ್ಫರ್ಮೇಶನ್ಗೆ ನಾವು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಕೋಲಾರಲ್ಲಿ ಪ್ರಯೋಗಾಲಯ ಇದೆ, ಅಲ್ಲಿ ಕನ್ಫರ್ಮೇಶನ್ ಇಂದ ಸೈಂಟಿಸ್ಟ್ಗಳು ಬಂದಿದ್ದಾರೆ. ಅವ್ರ ಸ್ಯಾಂಪಲ್ಸ್ ಎಲ್ಲ ತಗೊಂಡು ಕನ್ಫರ್ಮೇಶನ್ ಮಾಡ್ತಾರೆ ಇದ್ರ ಬಗ್ಗೆ. ಮತ್ತೆ ಇಷ್ಟು 12 ಕುರಿಗಳು ಸತ್ತಿದೆ ಇಲ್ಲಿ ಈ ಊರಲ್ಲಿ. ಇದಕ್ಕೆ ಸರ್ಕಾರದಿಂದ ಇವ್ರಿಗೆ ಪರಿಹಾರನೂ ಬರುತ್ತೆ. ಪ್ರತಿಯೊಂದು ಕುರಿಗೂ 7,500 ರೂಪಾಯಿ ತರ ಅನುಗ್ರಹ ಯೋಜನೆ ಅಡಿಯಲ್ಲಿ ನಾವು ಇವ್ರಿಗೆ ಪರಿಹಾರ ಕೊಡೋದಕ್ಕೂ ಕ್ರಮ ಕೈಗೊಳ್ತೇವೆ. ಎಲ್ಲ ಒಬ್ಬರದೇ ಕುರಿಗಳಿಗೂ. ಎಷ್ಟಿರೋದಮ್ಮ? ಸದ್ಯಕ್ಕೆ ಈ ಗ್ರಾಮದಲ್ಲಿ ಬೇರೆ ಯಾರ ಕುರಿಗೂ ಆಗಿಲ್ಲ. ಇವ್ರಲ್ಲಿ ಮಾತ್ರ. ಇವರು ನೆನ್ನೆ ಎಲ್ಲ ಒಂದ್ ಕಡೆ ಮೇಯಿಸ್ಕೊಂಡು ಬಂದಿದ್ದಾರೆ, ಬಟ್ ನೆನ್ನೆ ಇವ್ರಿಗೆ ಗೊತ್ತಾಗಿಲ್ಲ ಅದು. ಇವತ್ತು ಬೆಳಿಗ್ಗೆ ಒಂದೊಂದಕ್ಕೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಒಂದು 3ಕ್ಕೆ ಸ್ಟಾರ್ಟ್ ಆಯ್ತು. ಸರಿ ಏನೋ 3ಕ್ಕೆ ಇದಾಗಿದೆ ಅಂತ ನೋಡಿದಾಗ ಮಧ್ಯಾಹ್ನ ನಾವು ಬಂದು ನೋಡಿದಾಗ ಒಂದೊಂದೊಂದೇ ಸ್ಟಾರ್ಟ್ ಈ ತರ ಚಿಹ್ನೆಗಳು ತೋರ್ಸಕ್ಕೆ ಸ್ಟಾರ್ಟ್ ಆಯ್ತು. ಇಮಿಡಿಯೇಟ್ ಆಗಿ ಡಾಕ್ಟರ್ ಬಂದು ಎಲ್ಲದಕ್ಕೂ ಸುಮಾರು 70 ಇದೆ ಕುರಿಗಳು ಇವ್ರ ಹತ್ರ. ಎಲ್ಲದಕ್ಕೂ ಯಾವ್ಯಾವ್ದು ಸೀರಿಯಸ್ ಇದೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಸುಧಾರಿಸಿದೆ, ಬಟ್ 2-3 ಇನ್ನು ಸ್ವಲ್ಪ ಚೇತರಿಸ್ಕೋಬೇಕಾಗಿದೆ. ಈ 12 ಕುರಿಗಳು ಈಗ ಇವ್ರಿಗೆ ಸಾವಿಗೀಡಾಗಿದೆ ಇಲ್ಲಿ.